be forever on fire. ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪ್ ಮಾಲಕಿಗೆ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ 9 ಕೋಟಿ ಮೌಲ್ಯದ ಗೋಲ್ಡ್ ಕೇಸ್ನಲ್ಲಿ ನಟ ಧರ್ಮೇಂದ್ರ ಹೆಸರು ತಳುಕಾಕೋತಾನೆ ಇದೆ. ಆರೋಪಿ ಐಶ್ವರ್ಯ ಜೊತೆ ಕಿರುಗಾವಲು ಗ್ರಾಮಕ್ಕೆ ನಟ ಧರ್ಮೇಂದ್ರ ಆಗಮಿಸಿದ್ರು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮ ಇದು. ಇಲ್ಲಿಗೆ ನಟ ಧರ್ಮೇಂದ್ರ ಹಾಗಾದ್ರೆ ಬಂದಿದ್ಯಾಕೆ? 9 ಕೋಟಿ ಮೌಲ್ಯದ ಗೋಲ್ಡ್ ಕೇಸ್ನಲ್ಲಿ ಧರ್ಮೇಂದ್ರ ಅವರ ಹೆಸರು ಈಗಾಗಲೇ ಕೇಳಿ ಬರ್ತಾನೆ ಇದೆ. ಐಶ್ವರ್ಯ ಆರೋಪಿ ಐಶ್ವರ್ಯ ಏನಿದ್ದಾಳೆ ಆಕೆ ವಿರುದ್ಧ ಕೂಡ ಈಗಾಗಲೇ ಕಂಪ್ಲೇಂಟ್ ದಾಖಲಾಗಿದೆ. ವನಿತಾ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಿದ್ದಾರೆ. 2 ವರ್ಷದ ಹಿಂದೆ ಐಶ್ವರ್ಯ ಹುಟ್ಟೂರಿಗೆ ಧರ್ಮೇಂದ್ರ ಭೇಟಿ ಕೊಟ್ಟಿದ್ರಂತೆ. ಜನರ ಮುಂದೆ ನಟ ಕೂಡ ತನಗೆ ಅತ್ಯಾಪ್ತ ಅಂತ ಬಿಲ್ಡಪ್ ಕೊಟ್ಟಿದ್ದ. ಐಶ್ವರ್ಯ ಆ ವೇಳೆ ಸಹೋದರನ ಕಚೇರಿಗೆ ನಟನನ್ನ ಕರೆದುಕೊಂಡು ಹೋಗಿದ್ದಂಥ ಆರೋಪಿ ಕಾಂಗ್ರೆಸ್ ಮುಖಂಡನಾಗಿರುವ ಐಶ್ವರ್ಯಾಳ ತಮ್ಮ ಹಳ್ಳಿ ಮಂಜು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈ ಕೇಸಲ್ಲಿ ಅಂದ್ರೆ ಜ್ಯುವೆಲರಿ ಮಾಲೀಕರಿಗೆ ಯಾರ್ಯಾರು ಮೋಸ ಮಾಡ್ತಾ ಇದ್ರು ಅಂತ ಇಲ್ಲಿ ಹೆಸರು ಬಂದಾಗ ನಟ ಧರ್ಮೇಂದ್ರ ಹಾಗೂ ಐಶ್ವರ್ಯ ಅಲಿಯಾಸ್ ನವ್ಯಶ್ರೀ ಅನ್ನುವಂಥ ಇಬ್ರು ಹೆಸರು ಬರ್ತಾ ಇದೆ. ಈಗ ನವೇಶ್ ವಿರುದ್ಧ ಅಥವಾ ಐಶ್ವರ್ಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು ವನಿತಾ ಐತಾಳ್. ನನಗೆ 14 ಕೋಟಿ ಕೊಡಬೇಕು, ಇಲ್ಲಿ ಮೋಸ ಆಗಿದೆ ಅಂತ. ಬಟ್ ಈಗ ಇವರ ಜಾಲವನ್ನ ಅಥವಾ ಇವ್ರು ಎಲ್ಲಿಂದ ಯಾರ್ಯಾರಿಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹುಡ್ಕೊಂಡು ಹೊರಟಾಗ ಜೊತೆಗೆ ನಟ ಧರ್ಮೇಂದ್ರ ಹಾಗೂ ಐಶ್ವರ್ಯ ಯಾವಾಗಿಂದ ಪರಿಚಯ, ಯಾವಾಗಿಂದ ಈ ರೀತಿ ಕೆಲಸ ಮಾಡ್ತಾ ಇದ್ರು, ಏನ್ ಕತೆ, ದಂಪತಿ ಸಮೇತ ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ರ, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಈ ಕಿರುಗಾವಲು ಅನ್ನುವಂಥ ಊರೇನಿದೆ ಅದು ಆರೋಪಿ ಆಗಿರುವಂಥ ಐಶ್ವರ್ಯ ಊರು. ಆ ಊರಿಗೆ ನಟ ಧರ್ಮೇಂದ್ರ ಕೂಡ ಭೇಟಿ ಕೊಟ್ಟಿದ್ರಂತೆ. ನಟ ನನಗೆ ಗೊತ್ತು ಅಂತೇಳಿ ಈ ಐಶ್ವರ್ಯ ಕೂಡ ಸರಿಯಾಗಿ ಬಿಲ್ಡಪ್ ಕೊಟ್ಟಿದ್ರಂತೆ. ಬಟ್ ಈ ಜ್ಯುವೆಲರಿ ಶಾಪ್ ಅಲ್ಲಿ ಆಗಿರುವಂತ ವಂಚನೆ ಮೋಸಕ್ಕೆ ಇಬ್ರು ಕೂಡ ಕಾರಣನ ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮಕ್ಕೆ ನಟ ಧರ್ಮೇಂದ್ರ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಐಶ್ವರ್ಯ ಏನಿದ್ದಾರೆ ನಂಗೆ ಗೊತ್ತು ಇವರು ತುಂಬಾ ಅತ್ಯಾಪ್ತರು ಅಂತೇಳಿ ಬಿಲ್ಡಪ್ ಕೊಟ್ಟಿದ್ರಂತೆ. ಈಗ ಇವರಿಬ್ರು ಸೇರಿ ಈ ಅಂಗಡಿ ಅಂದ್ರೆ ಜ್ಯುವೆಲರಿ ಶಾಪ್ನ ಮಾಲೀಕರಿಗೆ ಮೋಸ ಮಾಡಿದ್ದಾರೆ ಏನು ಅನ್ನೋದು ಗೊತ್ತಾಗಬೇಕಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ದಂಪತಿ ಸಮೇತವಾಗಿ ಈ ರೀತಿ ಮಾಡಿದ್ರಾ ಅನ್ನುವಂಥ ಆರೋಪ ಅಂದ್ರೆ ಈಗಾಗಲೇ ಆರೋಪ ಇರುವಂತದ್ದೇ ಅದು. ಡಿ.ಕೆ. ಸುರೇಶ್ ಅವರ ತಂಗಿ ನಾನು ಅಂತ ಹೇಳ್ಕೊಂಡು ಐಶ್ವರ್ಯ ಈ ರೀತಿ ಮೋಸ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ನಾನೇ ಡಿ.ಕೆ. ಸುರೇಶ್ ಅಂತೇಳಿ ಅವರ ಧ್ವನಿಯಲ್ಲಿ ನಟ ಧರ್ಮೇಂದ್ರ ಅವರು ಮಾತನಾಡಿದ್ರು, ಮೋಸ ಮಾಡಿದ್ರು ಅನ್ನುವಂಥ ಆರೋಪ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ. ಈ ಒಂದು ಕೇಸ್ನಲ್ಲಿ ರಾಜಕಾರಣ ಕೂಡ ಕಲಬೆರಕೆ ಆಗ್ತಾ ಇದೆ. ರಾಜಕಾರಣಿಗಳ ಜೊತೆಗೆ ಈಕೆಗೆ ಲಿಂಕ್ ಇದೆ ಅನ್ನುವಂಥ ಕಾರಣಕ್ಕೆ ಸದ್ಯಕ್ಕೆ ಈಕೆ ಯಾರ್ಯಾರಿಗೆ ಮೋಸ ಮಾಡಿದಾಳೋ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾರ್ಯಾರ ಹೆಸರು ಹೇಳಿದ್ದಾರೆ ಅನ್ನೋದು ಗೊತ್ತಾಗಬೇಕಿದೆ. ಈಗ ಡಿ.ಕೆ. ಸುರೇಶ್ ಅವರ ಹೆಸರು ಹೇಳಿ ಒಂದಷ್ಟು ಕೋಟಿ ಚಿನ್ನವನ್ನ ಅಂಗಡಿಯಲ್ಲಿ ಖರೀದಿ ಮಾಡೋದು, ಅದಾದ ಬಳಿಕ ಆ ಚಿನ್ನವನ್ನ ಮನೆಯಲ್ಲೇ ಇಟ್ಕೊಂಡು ಬೇರೆಯವರಿಗೆ ಮಾರಾಟ ಮಾಡುವಂಥದ್ದು, ಇಂತಹ ಕೆಲಸವನ್ನ ಮಾಡ್ತಾ ಇದ್ರಂತೆ. ಸದ್ಯಕ್ಕೆ ಈಗ ವನಿತಾ ಅವರಿಗೆ 14 ಕೋಟಿ ಬರೋಬ್ಬರಿ 14 ಕೋಟಿ ಕೊಡ್ಬೇಕಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನ್ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಐಶ್ವರ್ಯ ಫೋನ್ ಮಾಡಿಕೊಂಡು ಈ ರೀತಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗೋದು ಬೇಡ, ಬಿಟ್ಬಿಡು, ನಾನು 10 ಕೋಟಿ ಕೊಡ್ತೀನಿ, 2 ದಿನ ಟೈಮ್ ಕೊಡು ಅಂತ ಕೂಡ ಮಾತನಾಡಿದ್ರು. ಆ ಕಾನ್ವರ್ಸೇಷನ್ನ ಆಡಿಯೋ ಕೂಡ ನಾವು ಪ್ರಸಾರ ಮಾಡಿದ್ವಿ. ಈಗ ಸದ್ಯಕ್ಕೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ಡೀಟೇಲ್ಸ್ ಸಿಕ್ಕಿದೆ. ನಟ ಧರ್ಮೇಂದ್ರ ಐಶ್ವರ್ಯ ಅವರ ಊರಿಗೆ ಹೋಗಿ ಬಂದಿದ್ರು ಅನ್ನುವಂಥ ಡೀಟೇಲ್ಸ್. ಹಾಗಾದ್ರೆ ಈ ವಂಚನೆ ಕೇಸ್ಗೂ ಮತ್ತೆ ಧರ್ಮೇಂದ್ರ ಅವ್ರಿಗೂ ಎಷ್ಟು ಸಂಬಂಧ ಇದೆ ಅದು ಪೊಲೀಸರ ತನಿಖೆಯಲ್ಲೇ ಗೊತ್ತಾಗಬೇಕಿದೆ.